सर ये राजस्थानी वेजिटेबल है, ओके ड्राई पीस ओके वापस बनाने के लिए गर्म पानी में उबाल के ओके आई लाइक दिस सो मच लस्सी वाज सो दिस इज ರಾಜಸ್ಥಾನಿ ಥಾಲಿ ಅಂತ ರಾಜಸ್ಥಾನಿ ಥಾಲಿ ಫಸ್ಟ್ ಟೈಮ್ ರಾಜಸ್ಥಾನಿ ಊಟ ಟ್ರೈ ಮಾಡ್ತಿದ್ದೀನಿ ಐ ಆಮ್ ಸೋ ಎಕ್ಸೈಟೆಡ್ ಹಿಂಗಿರುತ್ತೆ ಅಂತ ಐಟಮ್ಸ್ ಎಲ್ಲ ನೀಟಾಗಿ ಧಾರವಾಡದಲ್ಲಿ ಸ್ವೀಟ್ ಸಿಕ್ಕಾಪಟ್ಟೆ ಫೇಮಸ್ ಇದೆ ಎಲ್ಲರಿಗೂ ಗೊತ್ತಿರೋದೇ ಸೊ ಧಾರವಾಡ ಪೇಡ್ ನಾವು ಆಲ್ರೆಡಿ ತೊಗೊಂಡಾಯಿತು ಆ್ಯಂಡ್ ಎಷ್ಟೇ ಚೆನ್ನಾಗಿರೋ ನನಗನ್ಸಿದೆ ಗೊತ್ತಾ ರಾಗಿ ಮುದ್ದೆಯಲ್ಲಿ ನಮ್ಮ ತಾಕತ್ತು ಬಸ್ಸಾರು ದಸರಲ್ಲಿ ಎದುರ ಹೆಸರತ್ತು ನಮ್ಮ ಫುಡ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರ ಶಿವಣ್ಣ. ಎಸ್ ನಾವಿಬ್ರು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಒಂದು ಚಿಕ್ಕ ಆ್ಯಡ್ ಶೂಟ್ಗೋಸ್ಕರ ಹೋಗ್ತಾ ಇದ್ವಿ, ಬಟ್ ವಿ ಆರ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗಲ್ಲ, ಹೇಳ್ತೀನಿ ಹಿಂಗಿರುತ್ತೆ ಅಂತ. ಆ್ಯಂಡ್ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಅಲ್ಲಿಂದ ಶುರು ಮಾಡೋಕ್ಕಾಗಲಿಲ್ಲ. ಸೊ ರೆಡಿಯಾಗಿ ಈಗ 6:30 ಆಗಿದೆ. ಈಗ ನಾವು ಸಿರಾಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಹೇಳ್ತೀನಿ, ನಾನೇ ನೇಲ್ ಆರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನನಗೆ ಎಷ್ಟೆಲ್ಲ ಟ್ಯಾಲೆಂಟ್ ಐತೆ ನೋಡಿ. ನೇಲ್ ಆರ್ಟ್ ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ನೇಲ್ ಆರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಮಾಡಿಕೊಂಡೆ, ಬಟ್ ಇನ್ನೊಂದು ಕೈಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ದಟ್ ಐ ಪುಟ್ ಇದರ ಆ್ಯಂಡ್ ನಾವು ಧಾರವಾಡಕ್ಕೆ ಹೋಗೋ ಮಧ್ಯೆ ದಾವಣಗೆರೆಗೆ ಬಂದ್ವಿ. ಇಲ್ಲಿ ದಾವಣಗೆರೆಗೆ ಬಂದು ಬೆಣ್ಣೆ ದೋಸೆ ತಿನ್ಬೇಕಲ್ಲ. ಇವ್ರು ಹೆಂಗ್ ಹೊಡಿತಾರೋ ಗಾಡಿಗಳಿಂದೆಲ್ಲ. ಈಗಿದ್ರೆ ಕ್ಯಾಮ್ರಾದಾಗ ಹಿಡ್ಕೋಬೇಕು. ಈಗ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಏನೇ ಆಗಲಿ ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ತಿಂದಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ದಟ್ ಮಾವಿನ ಹಣ್ಣು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಜಸ್ ಧಾರವಾಡಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಪೇಡ ತೊಗೊಂಡಿಲ್ಲ, ಧಾರವಾಡಿಗೆ ಬಂದು ಪೇಡ ತೊಗೊಂಡಿಲ್ಲ ಅಂದರೆ ಧಾರವಾಡಕ್ಕೆ ಬಂದಿದ್ದು ವೇಸ್ಟ್ ಆಗುತ್ತೆ. ಈಗ ಪೇಡ ಕೂಡ ತೊಗೊಳ್ತೀನಿ. ಮಾವಿನ ಹಣ್ಣು ತಿಂದೆ ಸಖತ್ತಾಗಿತ್ತು. ಇಷ್ಟ ಆಗಿ ಬಾಕ್ಸಸ್ ಆಫ್ ಮಾವಿನ ಹಣ್ಣು ತೊಗೊಂಡೋಗ್ತಾ ಇದ್ದೀವಿ ಮನೆಗೆ. ಆ್ಯಂಡ್ ಊಟದ ಟೈಮ್ ಆಯಿತು. ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ವಿ ಟ್ರೈ ಟುಡೇ ರಾಜಸ್ಥಾನಿ ಥಾಲಿ. ಆ್ಯಂಬಿಯನ್ಸ್ ಅಂತೂ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಊಟ ಮಾಡಿ ಬಂದಮೇಲೆ ಇಲ್ಲೇನೇನೋ ಇಟ್ಟಿದ್ದಾರೆ ಫಿಕ್ಸ್ ಎಲ್ಲ. ಸೊ ನಾವು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳೋಣ. ಅಷ್ಟೇ ಬಂದಿದ ತಕ್ಷಣ ಇದೇನೋ ಕೊಟ್ಟಿದ್ದಾರೆ, ಇದನ್ನು ಟ್ರೈ ಅಂತ ಹೇಳ್ಬಿಟ್ಟು. ಇದಕ್ಕೆ ಲೆಮನ್ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೋಬೇಕಾ? ಚಟ್ನಿ ಮಿಕ್ಸ್ ಓಕೆ ಥ್ಯಾಂಕ್ ಯು. ದಿಸ್ ಈಸ್ ರಾಜಸ್ಥಾನಿ ಥಾಲಿ ಅಂತ. ರಾಜಸ್ಥಾನಿ ಥಾಲಿ ಫಸ್ಟ್ ಟೈಮ್ ರಾಜಸ್ಥಾನಿ ಊಟ ಟ್ರೈ ಮಾಡ್ತಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಹಿಂಗಿರುತ್ತೆ ಅಂತ. ಹಾಯ್, ಹೌಸ್ ಇಟ್? ಹೆಂಗಿದೆ? ಇದರಲ್ಲಿ ಒಂದು ಐಟಮ್ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಎಕ್ಸೆಪ್ಟ್ ದಿಸ್. ಇದು ಸಜ್ಜೆ ರೊಟ್ಟಿ ಅಂತ ಗೊತ್ತು, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇದೇನೋ ಕೊಟ್ಟಿದ್ದಾರೆ, ಒಂದು ಐಟಮ್ ಹೆಸರು ಗೊತ್ತಿಲ್ಲ. ತಿಂತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಲೆಮನ್ ಹಾಕ್ಕೊಂಡು ತಿನ್ನಿ ಮೇಡಮ್ ಅಂತ ಹೇಳಿದ್ರು. ಇದೇನೋ ಕಿಚಡಿ ಥರ ಹಾಕಿದ್ದಾರೆ, ಹಾಕ್ಬಿಟ್ಟು ಅದಕ್ಕೆ ಗೀ ಹಾಕ್ಬಿಟ್ಟು ನೀವು ಲೆಮನ್ ಹಾಕ್ಕೊಂಡು ತಿನ್ನಬೇಕು ಅಂದಿದ್ದಾರೆ. ಸೊ ಲೆಮನ್ ಹಾಕ್ಕೊಂಡು ಫಸ್ಟ್
ಇದೇನು ಅಂತ ಗೊತ್ತಾಗಲಿಲ್ಲ, ಯಾವತ್ತೂ ನೋಡೇ ಇಲ್ಲ ಈ ಥರದ್ದೆಲ್ಲ. ಏನು ಅಂತ ಕೇಳೋದಕ್ಕೆ ಏನು ಸರ್ ಹೆಸರು ಹೇಳಿದ್ದವರು? ಸಾಗರಿ ಅಂತೇನೋ ಹೇಳಿದ್ರು, ಏನೋ ಸಾಗರಿ ಅಂತೆ. ಸರ್ ವಾಟ್ ಇಸ್ ದಿಸ್ सर ये राजस्थानी वेजिटेबल है। ओके ओके गर्म पानी में उबाल के ओके आई लाइक दिस सो मच. लस्सी was so ಆಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಂದು ಕುತ್ಕೊಳ್ಳೋರ್ಗು ಇಲ್ಲಿ ಕೂಡ ಕುತ್ಕೋಬೋದು. ಆದರೆ ಏನೇ ತಿಂತೀನಿ, ನಮ್ಮ ಫುಡ್ಡೇ. ಇಲ್ಲಿ ಎಷ್ಟೊಂದು ಫುಡ್ ಕೊಟ್ಟರು, ಆ ಫುಡ್ಗಳ ಹೆಸರೇನು ಅಂತ ಕೂಡ ಗೊತ್ತಿರಲಿಲ್ಲ. ಆ ಥರದ ಫುಡ್ ಎಲ್ಲ ಕೊಟ್ಟರು. ಅಲ್ಟಿಮೇಟ್ಲಿ ಎಷ್ಟೇ ಚೆನ್ನಾಗಿರೋ ನನಗನ್ಸಿದೆ ಗೊತ್ತಾ, ರಾಗಿ ಮುದ್ದೆಯಲ್ಲಿ ನಮ್ಮ ತಾಕತ್ತು, ಸಾರು ಹೆಸರಲ್ಲಿ ಅದರ ಹೆಸರತ್ತು. ನಮ್ಮ ಫುಡ್ ಮುಂದೆ ಯಾವ ಫುಡ್ಡು ಇಲ್ಲ ಅಂತ ಅನ್ನಿಸ್ತು. ಸೊ ಧಾರವಾಡಕ್ಕೆ ಬಂದಮೇಲೆ ಧಾರವಾಡ ಪೇಡನ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಪೇಡ ತೊಗೊಂಡಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಧಾರವಾಡ ಸ್ಪೆಷಲ್ ಆಗಿರೋದೇ ಪೇಡಾಗೆ. ಸೊ ಪೇಡ ಆಲ್ರೆಡಿ ತಗೊಂಡಾಯಿತು. ಧಾರವಾಡದಲ್ಲಿ ಸ್ವೀಟ್ ಸಿಕ್ಕಾಪಟ್ಟೆ ಫೇಮಸ್ ಇದೆ, ಎಲ್ರಿಗೂ ಗೊತ್ತಿರೋದೇ. ಸೊ ಧಾರವಾಡ ಪೇಡ ನಾವು ಆಲ್ರೆಡಿ ತಗೊಂಡಾಯಿತು. ಮಾಡ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸುಚಿತ್ರಾ ಶಿವಣ್ಣ ಆಗ್ತಿದೆ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಸುಚಿತ್ರಾ ಶಿವಣ್ಣ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಸಿರಾದವರು. ಎಸ್, ಹಾಂ. ಸ್ವಾಮೀಜಿ ಬಂದ್ರೆ ಹೊರಗಡೆಗೆ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ದಾವಣಗೆರೆಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದು, ಆ್ಯಂಡ್ ಧಾರವಾಡಗೆ ಹೋಗಿ ಧಾರವಾಡ ಪೇಡ ತಿಂದಿದ್ದು, ಆ್ಯಂಡ್ ಬರ್ತಾ ರಾಜಸ್ಥಾನಿ ಹೋಟೆಲಲ್ಲಿ ರಾಜಸ್ಥಾನಿ ಥಾಲಿ ಕಂಪ್ಲೀಟ್ ಊಟ ಮಾಡಿದ್ದು, ಡಿಫ್ರೆಂಟ್ ವೆರೈಟಿ ಆಗಿರೋವಂಥ ಫುಡ್ ತಿಂದಿದ್ದು. ಸಿಕ್ಕಾಪಟ್ಟೆ ಖುಷಿ ಇದೆ. ಇವತ್ತಿನ ದಿನ ಕಂಪ್ಲೀಟಾಗಿ ನಾವು ಅದರಲ್ಲೇ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಮೆಮೊರಬಲ್ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಟು ಸುಚಿತ್ರಾ ಶಿವಣ್ಣ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.